ನಮಸ್ತೆ ಎಲ್ಲರಿಗೂ. ಇದು ನಾವು ಬಳ್ಳಾರಿಯಿಂದ ಬರ್ಬೇಕಾದ್ರೆ ಗಿಡಗಳು ತಂದ್ವಿ ಅಂತ ಹೇಳಿದ್ನಲ್ಲ, ಆ ಗಿಡ ಒಂದು ರೀಪಾಟ್ ಮಾಡ್ತಾಯಿದ್ದೀನಿ. ಅದು ಯಾವುದು ಇವಾಗ ಬೇಸಿಗೆಗಾಲದಲ್ಲಿ ರೀಪಾಟ್ ಮಾಡಬೇಡ ಅಂದಿದ್ದಕ್ಕೂ ಮಾಡಿದ್ದೀರಾ ಅಂತ ಹೇಳ್ತೀರಲ್ಲ, ಅದಕ್ಕೆಲ್ಲ ಇದರಲ್ಲಿ ಉತ್ತರ ಇದೆ ನಿಮಗೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಯಾವ ಗಿಡಗಳು ಇವಾಗ ರೀಪಾಟ್ ಮಾಡ್ಕೋಬೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಂದ ಉಪಯೋಗ ಇದೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ. ಇದು ನಾವು ದಾಸವಾಳ, ಆಮೇಲೆ ಶೋ ಗಿಡ, ಆಮೇಲೆ ಕಣಗಿಲೆ ಗಿಡ ಇಷ್ಟು ತಂದಿದ್ದೀವಿ ನಾವು. ದಾಸವಾಳ ನಾನೆರಡು, ನಮ್ಮ ತಂಗಿ ಎರಡು, ಶೋ ಗಿಡ ಅವಳೊಂದು ತೊಗೊಂಡ್ಳು ನೋಡಿ. ಇವು ನಾನು ತೊಗೊಂಡಿರೋದು ಒಂದು ಡಬಲ್ ಪೆಟಲೆಲ್ಲೋ. ಇವಾಗ ನಾನು ರೀಪಾಟ್ ಮಾಡೋಕ್ಕೆ ಹೋಗ್ತಾ ಇರೋದು ಕಣಗಿಲೆ ಗಿಡ. ಕಣಗಿಲೆ ಗಿಡ ತುಂಬ ಹಾರ್ಡ್ ಗಿಡ. ಅದು ಕಟಿಂಗ್ ಇಟ್ರೂ ಬರುತ್ತೆ. ಕಟಿಂಗ್ ಇಟ್ಟು ಬರೋ ಗಿಡಗಳೆಲ್ಲ ನಾವು ರೀಪಾಟ್ ಮಾಡೋವಾಗ ತಡೆಯುತ್ತೆ. ಅದರಿಂದ ನಾನು ಈ ಬೇಸಿಗೆಗಾಲದಲ್ಲಿ ಅದೊಂದು ಮಾತ್ರ ಇಲ್ಲಿ ರೀಪಾಟ್ ಮಾಡು ಅಂತೇಳಿದಕ್ಕೆ ಮಾಡ್ತಾಯಿದ್ದೀನಿ. ಇದು ದೊಡ್ಡ ಸಿಮೆಂಟ್ ಪಾಟು, ಸುಮಾರು 16 ಇಂಚ್ ಪಾಟು ಇದು. ಇದನ್ನು ನಾವು ಆ ಓಲ್ ಮಧ್ಯ ಇರುತ್ತೆ. ಈ ಸಿಮೆಂಟ್ ಪಾಟು ಮಣ್ಣಿನ ಪಾಟಕ್ಕೆಲ್ಲ ಫಸ್ಟೇ ಮಧ್ಯನೇ ಓಲ್ ಇರುತ್ತೆ. ಅದಕ್ಕೆ ಆ ಓಲೆಲ್ಲ ನಾವು ಕವರ್ ಮಾಡ್ಕೋಬೇಕು. ಚಿಪ್ಪಾಗಲಿ ಕಲ್ಲಾಗಲಿ ಯಾವುದಾದ್ರು ಇಟ್ಕೊಂಬಿಟ್ಟು ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡು ಇಲ್ಲಿ ಮಣ್ಣು ಮಿಕ್ಸಿಂಗ್ ಮಾಡ್ತಾಯಿದ್ವಿ. ಇದು ಎಲ್ಲ ಕಲಸಿಟ್ಟಿರೋ ಮಣ್ಣೆ, ಆದರೆ ಸ್ವಲ್ಪ ಬೇಸಿಗೆಯಲ್ಲಿ ಒಣಗಿದೆ ಅಂತ ಒಂಚೂರು ನೀರು ಹಾಕ್ಬಿಟ್ಟು ಚುಮ್ಕಿಸಿ ನಾವು ಕಲಿಸ್ತಾಯಿದ್ದೀವಿ. ಫಸ್ಟ್ ನಾವು ಮಣ್ಣು ಹಾಕಬೇಕು. ಏಕ್ದಮ್ ನಾವು ಗಾರ್ಡನ್ ವೇಸ್ಟ್ ಆಗಲಿ ಕಿಚನ್ ವೇಸ್ಟ್ ಆಗಲಿ ಹಾಕ್ಕೋಬಾರ್ದು. ಇಲ್ಲಿ ಕಿಚನ್ ವೇಸ್ಟ್ ಇಲ್ಲ, ಇಲ್ಲಿ ಬರೀ ಗಾರ್ಡನ್ ವೇಸ್ಟ್ ಹಾಕೇ ಮಾಡ್ತಾಯಿದ್ವಿ. ಆಮೇಲೆ ಒಣಗಿರೋದು ಜಾಸ್ತಿ ಇದೆ, ಅದನ್ನು ಹಾಕ್ತಾಯಿದ್ವಿ ನೋಡಿ. ಇದು ಗಿಡಗಳು ಕಟ್ ಮಾಡಿ ಒಣಗಿಸಿ ಇಟ್ಕೊಂಡಿರೋದು. ಈ ಥರದ್ದಾದರೆ ಇನ್ನೂ ಒಳ್ಳೆಯದು. ಇವಾಗ ಬೇಸಿಗೆಯಲ್ಲಿ ಬಿಸಿ ಬರುತ್ತಲ್ಲ, ಅದು ಬರಲ್ಲ. ಈ ಥರ ಒಣಗಿಸಿ ಇಟ್ಕೊಂಡಿರೋ ಬೇಕಾದ್ರೆ ನೀವು ಹಾಕಿ, ಹಸಿದು ಹಾಕಬೇಡಿ. ಹಸಿದು ಹಾಕಿದಷ್ಟು ಬಿಸಿ ಜಾಸ್ತಿ ಬರುತ್ತೆ ಅದು ಕೊಳಿಬೇಕಾರೆ. ಇದು ದೇವ್ರ ಹೂವು, ಇದನ್ನು ಅಷ್ಟೇ ಒಣಗೋಗಿದೆ, ಪೂರ್ತಿ ಒಣಗೋಗಿದೆ. ಅಂಥದ್ದು ಮಾತ್ರ ಇಲ್ಲಿ ಹಾಕ್ಬಿಟ್ಟು ನಾವು ರೀಪಾಟ್ ಮಾಡ್ತಾಯಿದ್ದೀವಿ. ಅದು ಹಣ್ಣಿನ ಸಿಪ್ಪೆ, ಅದು ಕೂಡ ಒಣಗಿದೆ. ಎಲ್ಲ ಇಲ್ಲಿ ಗಮನಿಸ್ಕೊಬೋದು ನೀವು. ನಾನು ಇಲ್ಲಿ ಎಲ್ಲ ಒಣಗಿರೋದೇ ಹಾಕಿದ್ದೀನಿ, ಹಸಿದು ಯಾವುದೂ ಹಾಕಿಲ್ಲ. ಈ ಥರ ನೀವು ಬೇಸಿಗೆಯಲ್ಲಿ ಎಲ್ಲ ಒಣಗಿರೋದು ಹಾಕಿ ರೀಪಾಟ್ ಮಾಡ್ಕೊಬೋದು. ಅದು ಹಾರ್ಡ್ ಗಿಡಗಳು ಮಾತ್ರ, ತುಂಬ ಡೆಲಿಕೇಟ್ ಗಿಡಗಳು ಮಾತ್ರ ನೀವು ಯಾವ ಕಾರಣಕ್ಕೂ ಬೇಸಿಗೆಯಲ್ಲಿ ರೀಪಾಟ್ ಮಾಡ್ಕೋಬೇಡಿ. ಆಮೇಲೆ ಅದರಲ್ಲಿ ಬಳೆ ಚೂರು, ಪ್ಲಾಸ್ಟಿಕ್ಕು ಏನಾದ್ರು ಇದ್ದರೆ ತೆಗೆದುಬಿಡಿ. ಅಲ್ಲಿ ಬಳೆ ಚೂರಿತ್ತು, ನಾನು ಬಳೆ ಚೂರುಗಳೆಲ್ಲ ತೆಗ್ದಿದ್ದೀನಿ. ಅಕಸ್ಮಾತ್ ನಾವು ಈ ವೇಸ್ಟೆಲ್ಲ ಒಣಗಿಸ್ಬೇಕಾದ್ರೆ ಒಂದೊಂದು ಸರಿ ಆ ಥರ ಬಂದಿರುತ್ತೆ. ಆವಾಗ ನೀವು ನೋಡ್ಕೊಂಡು ಹಾಕಿ, ನೋಡ್ಕೊಂಡು ಅವನ್ನೆಲ್ಲ ತೆಗೆದುಬಿಟ್ಟು ಹಾಕಿ. ಅಂದರೆ ಗ್ಲಾಸು ಬಳೆ ಚೂರು ಗ್ಲಾಸ್ ಅಲ್ವಾ, ಅದು ಕೊಳೆಯೋದು ಇಲ್ಲ, ಏನೂ ಆಗೋಲ್ಲ. ಅಕಸ್ಮಾತ್ ಮುಂದೆ ಗೊಬ್ಬರ ನಾವು ಕೈ ಹಾಕಿದಾಗ ಗಾಯ ಆಗೋ ಚಾನ್ಸಸ್ಸು ಇರುತ್ತೆ. ಅದರಿಂದ ಗ್ಲಾಸ್ ಐಟಮು, ಪ್ಲಾಸ್ಟಿಕ್ ಕವರು ಈ ಥರದ್ವೆಲ್ಲ ನೀಟಾಗಿ ನೋಡ್ಕೊಂಡು ತೆಗೆದು ಇವನು ಬರೀ ಒಣಗಿರೋದು ಮಾತ್ರ ವೇಸ್ಟ್ ಹಾಕಿ. ಒಣಗಿರೋದು ತುಂಬ ವೇಸ್ಟ್ ಹಾಕಿದ್ರೂ ಅದು ನಿಧಾನವಾಗಿ ಕೊಳೆತು ಗೊಬ್ಬರ ಆಗುತ್ತೆ. ನಾನು ಜಾಸ್ತಿನೇ ಹಾಕಿದ್ದೀನಿ, ನೋಡಿಸ್ತೀನಿ ನಿಮಗೆ. ಯಾಕೆಂದರೆ ಹಸಿ ಇಲ್ವಲ್ಲ ನೋಡಿ. ಪಾಟ್ ಸೈಜ್ ನೋಡಿದ್ದೀನಿ, 16 ಇಂಚು ಅಂತ ಹೇಳಿದ್ದೀನಿ. 16 ಇಂಚಿಗೆ ಒಂದು 3 ಇಂಚ್ ಬಿಟ್ಬಿಟ್ಟು ನಾನೆಲ್ಲ ವೇಸ್ಟ್ ಹಾಕಿ ಮಣ್ಣು ಹಾಕ್ತಾಯಿದ್ದೀನಿ. ನೀರು ಹಾಕಿದಾಗ ಅದು ಪೂರ್ತಿ ಕೆಳಗಡೆ ಹೋಗುತ್ತೆ. ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ. ನೀವು ಒಣಗಿರೋದು ಬೇಗ ಪ್ರೆಸ್ ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಚೆನ್ನಾಗಿ ಪ್ರೆಸ್ ಮಾಡಿದ್ವಿ. ನೀರು ಹಾಕೋದ್ರಿಂದ ನಮಗೆ ಒಣಗಿರೋದ್ರಿಂದ ಕೈಗೆ ಚುಚ್ಕೊಳ್ಳುತ್ತೆ. ನೀರು ಹಾಕಿ ಪ್ರೆಸ್ ಮಾಡೋದ್ರಿಂದ ಅದು ಚುಚ್ಕೊಳ್ಳೋದು ಇಲ್ಲ. ಆವಾಗ ನಾವು ಪ್ರೆಸ್ ಮಾಡೋಕ್ಕೂ ಈಸಿ ಆಗುತ್ತೆ, ಆ ಮಣ್ಣನ್ನು ಒಳಗಡೆ ಹೋಗೋಕ್ಕೆ ಸರಿ ಹೋಗುತ್ತೆ. ನಾವು ಒಣಗಿರೋ ಸಂದಿ ಇರೋದ್ರಲ್ಲೆಲ್ಲ ಹೋಗುತ್ತೆ. ಸ್ವಲ್ಪ ಟ್ಯಾಪ್ ಮಾಡಿ. ಆದರೆ ದೊಡ್ಡ ಪಾಟು ಅಂತ ನಾನು ಎತ್ತಿ ಹಾಕಲಿಲ್ಲ. ನೀವು ಪ್ಲಾಸ್ಟಿಕ್ ಪಾಟ್ ಆದರೆ ಸ್ವಲ್ಪ ಮೇಲಿಂದ ಎತ್ತಿ ಈ ಥರ ಟ್ಯಾಪ್ ಮಾಡಿದರೆ ಆ ಮಣ್ಣೆಲ್ಲ ಸಂದಿಗೊಳಗೆ ಇಳಿಯುತ್ತೆ. ಆವಾಗ ಇನ್ನೂ ಬೇಗ ಕೊಳೆಯೋಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಈ ಥರ ನಾನು ನೀರು ಹಾಕಿ ಮಾಡ್ತಾಯಿದ್ದೀನಿ. ಅದು ಕೆಳಗಡೆ ಹೋಗಿ ಆ ಗಿಡ ಎಷ್ಟಕ್ಕೆ ಇಡಬೇಕು ಅಂತ ಅನಿಸೋವರೆಗೂ ನಾವು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಮಣ್ಣು ಒಳಗಡೆ ತಳ್ಳಬೇಕು. ಬರೀ ಮಣ್ಣಾದರೆ ಬೇಗನೆ ಇದಾಗುತ್ತೆ. ಯಾಕೆಂದರೆ ಇದು ನಾವು ವೇಸ್ಟ್ ಹಾಕಿರೋದ್ರಿಂದ ನಿಧಾನವಾಗಿ ಕೊಳೆತು ಜಾಗ ಕೆಳಗಡೆ ಹೋಗ್ಬಿಡುತ್ತೆ ಗಿಡ. ಅದರಿಂದ ನಾವು ಆದಷ್ಟು ಮೇಲಕ್ಕೆ ಗಿಡ ಇಟ್ಕೊಳ್ಳೋಂಗೆ ಈ ಥರ ಎಲ್ಲ ಪ್ರೆಸ್ ಮಾಡಿ ಮಣ್ಣಿಗೆ ನೀರು ಹಾಕಿ ಆ ಮಣ್ಣೆಲ್ಲ ಒಳಗಡೆ ಹೋಗಂಗೆ ಮಾಡಿದರೆ ನಮಗೆ ಗಿಡ ಇಡೋಕ್ಕೆ ಜಾಗ ಸಿಗುತ್ತೆ. ಆಮೇಲೆ ಮುಂದೆ ಅದು ಕೊಳೆತೋದಾಗ ಕೂಡ ಗಿಡ ಪೂರ್ತಿ ಕೆಳಗಡೆ ಹೋಗಲ್ಲ. ಆ ಥರ ಆಗುತ್ತೆ ನೋಡಿ. 3 ಇಂಚು ಬಿಟ್ಟಾದಮೇಲೆ ಮತ್ತೆ ನಾವು ಪ್ರೆಸ್ ಮಾಡಿದ್ರು ಅದೇ ಅಷ್ಟಕ್ಕೆ ಬಂತು. ಇವಾಗ ಮಣ್ಣು ಒಂದು ಮಣ್ಣು ಹಾಕಿದ್ದೀವಿ, ಅಷ್ಟಕ್ಕೆ ಇದೆ. ಇಷ್ಟು ಮಣ್ಣು ಹಾಕಿ ನೋಡ್ಕೋಬೇಕು ನಾವು ಆ ಗಿಡ ಯಾವ ಲೆವೆಲಿಗೆ ಇಡ್ತೀವೋ ನೋಡ್ಕೊಂಡು ಆ ಲೆವೆಲು ಬರೋವರೆಗೂ ಮಣ್ಣು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ. ಯಾಕೆಂದರೆ ವೇಸ್ಟ್ ಜಾಸ್ತಿ ಹಾಕೋದ್ರಿಂದ ನಿಧಾನವಾಗಿ ಕೊಳ್ತೋಗುತ್ತೆ. ನಾನು ಇವಾಗ ಅಷ್ಟು ಹಾಕ್ಬಿಟ್ಟು ಇವಾಗ ಕಣಗಿಲೆ ಗಿಡ ಕವರಲ್ಲಿ ಇದೆ, ನರ್ಸರಿಯಿಂದ ತಂದಿರೋದು.
ಅದನ್ನು ಕಟ್ ಮಾಡಿ ತೆಗೆದು ಅದರಲ್ಲಿ ಬೇಡದೇ ಇರೋ ಗಿಡ ಬೆಳೆದಿರುತ್ತೆ ನೋಡಿ, ಹುಲ್ಲು ಅದು ಇದು, ಅದನ್ನೆಲ್ಲ ತೆಗ್ದಾಕ್ಬಿಡಿ. ಬೇರು ಸಮೇತ ತೆಗ್ದಾಕ್ರಿ. ಆದರೆ ಬೇರು ಸಮೇತ ತೆಗ್ದಾಕಿದ್ರೇ ಒಳ್ಳೆಯದು. ಇಲ್ಲಾಂದರೆ ಮುಂದೆ ನಾವು ರೀಪಾಟ್ ಮಾಡಿದ್ರಾಗ ಅದೇ ಜಾಸ್ತಿ ಬೆಳೆಯುತ್ತೆ, ಗಿಡದಕ್ಕಿಂತ ಜಾಸ್ತಿ ಅದು ಬೆಳೆದ್ಬಿಡುತ್ತೆ. ಅದರಿಂದ ಅದನ್ನು ನೋಡಿ, ಹುಲ್ಲು ಇದೆ ಅದರಲ್ಲಿ ಬೇಡದೇ ಇರೋದು, ಅದಕ್ಕೆ ಆ ಹುಲ್ಲಂತೂ ತುಂಬ ಡೇಂಜರ್ ಇತ್ತು. ನಿಧಾನವಾಗಿ ಅದು ಬೀಜನೂ ಬಂದು ಎಲ್ಲ ಕಡೆ ಸ್ಪ್ರೆಡ್ಡಾಗಿ ನಮಗೆಲ್ಲ ಪಾಟಲ್ಲೂ ಹುಲ್ಲು ಬರೋಕ್ಕೆ ಸಹ ಆಗೋಗುತ್ತೆ. ಅದರಿಂದ ನೀವು ಆ ಹುಲ್ಲಿದ್ರೆ ಮಾತ್ರ ಬೇರು ಸಮೇತ ತೆಗ್ದಾಕಿ. ಇದು ಮಣ್ಣು ತುಂಬ ಬಂಕನೂ ಇರಲಿಲ್ಲ, ತುಂಬ ಲೂಸು ಇರಲಿಲ್ಲ, ಸುಮಾರಾಗಿತ್ತು. ಅದು ನೀರಲ್ಲೇ ಇಟ್ಟಿದ್ವಲ್ವ ನಾವು, ಒಂದು ಟಬ್ಬಲ್ಲಿ ಇಟ್ಬಿಟ್ಟು ನೀರಲ್ಲಿ ಇಟ್ಟಿರೋದ್ರಿಂದ ಹಸಿ ಇದೆ. ಈ ಥರ ಹಸಿ ಇರೋದ್ರಿಂದ ಬಿಡಿಸ್ಕೊಳಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಒಣಗಿಬಿಟ್ರೆ ತುಂಬ ಕಷ್ಟ ಬಿಡಿಸ್ಕೊಳ್ಳೋಕ್ಕೆ. ಅದಕ್ಕೆ ನರ್ಸರಿಯಿಂದ ತಂದು ಪಾಟ್ಗಳು ರೀಪಾಟ್ ಮಾಡ್ಬೇಕಾದ್ರೆ ಒಂದಿನ ಮುಂಚೆನೇ ನೀವು ನೀರೊಳಗೆ ಟಬ್ಬಲ್ಲಿ ನೀರು ಹಾಕಿ ಈ ಕವರ್ಗಳು ಇಡೋದ್ರಿಂದ ಮಣ್ಣು ತುಂಬ ಹಸಿ ಇರುತ್ತೆ. ಆವಾಗ ರೀಪಾಟ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ನೋಡಿ, ಈ ಥರ ಹಿಂಗೆ ಅಂದ್ರೇ ಬಂದ್ಬಿಡ್ತು. ತುಂಬ ಗಟ್ಟಿ ಇದ್ದರೆ ನಾವು ಚಾಕಲ್ಲೋ ಏನಾದ್ರು ಚೂಪೆಲ್ಲ ಕಿತ್ತವಾಗ ಬೇರು ಕೂಡ ಕಟ್ಟಾಗೋ ಚಾನ್ಸ್ ಇರುತ್ತೆ. ಈ ಥರ ನೀರಲ್ಲಿ ಹಾಕಿಟ್ಟು ಲೂಸ್ ಮಾಡಿ ಆ ಮಣ್ಣು ಗಟ್ಟಿ ಇದ್ದರೆ ಪೂರ್ತಿ ತೆಗಿಬೋದು, ಇಲ್ಲಾಂದರೆ ಸ್ವಲ್ಪ ಸುಮಾರಾಗಿದೆ ಅಂದರೆ ಹಂಗೆ ಇಡ್ಬೋದು. ನೋಡಿ, ಇಲ್ಲಿ ನಾನು ಬೇರೆ ಏನೂ ಡಿಸ್ಟರ್ಬ್ ಮಾಡಲಿಲ್ಲ. ಅದನ್ನು ಹಂಗೆ ಸ್ವಲ್ಪ ಕೆಳಗಡೆ ಮಣ್ಣೆಲ್ಲ ಉದುರಿಸ್ಬಿಟ್ಟು ನಾವು ಬೇರು ಸ್ಪ್ರೆಡ್ ಮಾಡಿದ್ವಿ ಸುತ್ತ ಪಾಟಲ್ಲಿ ಸ್ಪ್ರೆಡ್ಡಾಗಿ ಬೆಳೀಲಿ ಅನ್ನೋ ಥರ. ಇವಾಗ ನಾನು ಗಿಡ ಇಟ್ಟಿರೋದು ನಿಮಗೆ ಹೈಟ್ ಗೊತ್ತಾಗುತ್ತೆ ನೋಡಿ. ಇದು ಇನ್ನೊಂದು 3 ಇಂಚು ಕೆಳಗಡೆ ಹೋಗುತ್ತೆ. ಇದು ಆ ಕೆಳಗಡೆದೆಲ್ಲ ಕೊಳ್ತಾಗ ಈ ಥರ ನೀವು ಕೆಳಗಡೆನೇ ಜಾಗ ಕೊಡಬೇಕು ಬೇರು ಇಳ್ಕೊಳ್ಳೋಕ್ಕೆ. ತುಂಬ ಅರ್ಧದಲ್ಲಿ ಇಟ್ಕೊಂಬಿಟ್ರೆ ಇನ್ನು ಒಂದು 3 ತಿಂಗಳು 6 ತಿಂಗಳಿಗೆ ಅದು ಇನ್ನೂ ಕೆಳಗಡೆ ಹೋಗಿ ಬೇರು ಇಳಿಯೋಕ್ಕೆ ಜಾಗ ಇಲ್ಲದೆ ಮತ್ತೆ ರೀಪಾಟ್ ಮಾಡಬೇಕಾಗುತ್ತೆ. ಹಂಗಾಗೋಗುತ್ತೆ. ತುಂಬ ಜನ ನೋಡಿದ್ದೀನಿ, ಅದಕ್ಕೆ ನಾನು ಹೇಳಿದ್ದೀನಿ ಅರ್ಧಕ್ಕೆ ಮಾತ್ರ ಯಾವತ್ತೂ ಇಟ್ಕೊಬೇಡಿ. ಯಾಕೆಂದರೆ ಗಿಡ ಮೇಲೆ ಬೆಳೆಯುತ್ತೆ, ಕೆಳಗಡೆ ಬೇರು ಇಳ್ಕೊಳ್ಳುತ್ತೆ. ಬೇರು ಇಳ್ಕೊಳ್ಳೋಕ್ಕೆ ನಾವು ಜಾಗ ಕೊಡಬೇಕು. ಮೇಲಿದ್ದರೆ ನಾವು ಕಾಣುತ್ತೆ, ಪ್ರೂನ್ ಮಾಡ್ಕೊತೀವಿ. ಕೆಳಗಡೆ ನಾವು ಮತ್ತೆ ರೀಪಾಟೇ ಮಾಡಬೇಕಾಗುತ್ತೆ. ಅದರಿಂದ ನೀವು ಯಾವಾಗಲೂ ಗಿಡ ಇಡಬೇಕಾದ್ರೆ ವೇಸ್ಟ್ ಜಾಸ್ತಿ ಹಾಕಿದ್ಮೇಲೆ ಅದು ವೇಸ್ಟ್ ಕೊಳ್ತಾಗ ಎಷ್ಟಾಗುತ್ತೆ ಅಂತ ಅಂದಾಜು ಮೇಲೆ ನೋಡ್ಕೊಂಡು ನಾವು ಆ ಲೆವೆಲ್ಗೆ ಮಣ್ಣು ಹಾಕ್ಬಿಟ್ಟು ರೀಪಾಟ್ ಮಾಡೋದ್ರಿಂದ ನಮ್ಮ ಗಿಡ ಇನ್ನೂ 1-2 ವರ್ಷ ಅದರಲ್ಲೇ ಬೆಳೆಯೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ತಾಯಿದ್ದೀನಿ. ಇವಾಗ ಮೇಲೆ ಹಾಕ್ತಾ ಇರೋದು ಕೂಡ ನಾನು ಬೇವಿಂದು ಒಣಗಿರೋದು. ಈ ಬೇವಿನ ಹಿಂಡಿ ಇಲ್ಲ ಅಂದಾಗ ಬೇವಿನ ಗಿಡ ಎಲ್ಲ ತುಂಬ ಜಾಸ್ತಿ ಇರೋ ಕಡೆ ನೀವು ಈ ಬೇವಿನದು ಕೂಡ ತಂದು ಒಣಗಿಸಿ ಬೇವಿನ ಹಿಂಡಿ ಬದಲು ಇದು ಕೂಡ ಉಪಯೋಗಿಸ್ಕೋಬೋದು. ನಾವು ಮೇಲೆ ನೋಡಿ ಬೇವಿನ ಸೊಪ್ಪು ಒಣಗಿಸಿಟ್ಟಿರೋದು ಅದನ್ನು ಹಾಕ್ಬಿಟ್ಟು ಇವಾಗ ಮಣ್ಣು ಹಾಕಿದ್ದೀವಿ. ಇದು 2ನೇ ಸರಿ ಕಲಸಿರೋದು. ಅಷ್ಟು ಮಣ್ಣು ಹಿಡ್ದಿದೆ ದೊಡ್ಡ ಪಾಟದು. ಇವಾಗ ನಾವು ಮೇಲೇನು ಆ ಬೇರು ಕಾಣ್ದಂಗೆ ತುಂಬ ಚೆನ್ನಾಗಿ ಹಾಕ್ತೀವಿ. ಆಮೇಲೆ ಬಾಳೆಹಣ್ಣಿನ ಸಿಪ್ಪೆ, ಟೀ ಪುಡಿ ಸಿಪ್ಪೆ ಅದೂ ಒಣಗಿರೋದೆ. ಇಲ್ಲಿ ಎಲ್ಲ ಒಣಗಿರೋದೇ ಹಾಕಿರೋದು, ನಾವು ಯಾವುದು ಹಸಿ ಅಂತ ಹಾಕಿಲ್ಲ. ಇವಾಗ ಅದನ್ನು ಹಾಕ್ಬಿಟ್ಟು ನಾವು ಇದು ಕವರಿಂದ ತೆಗೆದಿದ್ವಲ್ಲ ಮಣ್ಣು, ಆ ಮಣ್ಣು ಕಲಸಿರೋದೆಲ್ಲ ಆಗೋಯ್ತು. ಆ ಕವರ್ ತೆಗೆದಿರೋ ಮಣ್ಣಿಗೆ ನಾವು ಒಂಚೂರು ಕೋಕೋಪಿಟ್ ಹಾಕ್ಬಿಟ್ಟು, ಯಾಕೆಂದರೆ ಅದು ಬಂಕ ಇದೆ, ಸ್ವಲ್ಪ ಇದೆ, ಜಾಸ್ತಿ ಇಲ್ಲ, ಆದರೂ ರಿಸ್ಕ್ ಯಾಕೆ ಅಂಥೇಳಿ ಸ್ವಲ್ಪ ಕೋಕೋಪಿಟ್ ಹಾಕಿದ್ದೀವಿ. ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮತ್ತೆ ಆ ಮಣ್ಣಿಗೆ ಮೇಲೆ ಹಾಕ್ತೀವಿ. ಈ ಥರ ಕೋಕೋಪಿಟ್ ಕಲಸಿ ಮೇಲೆ ಹಾಕೋದ್ರಿಂದನೂ ಒದ್ದೆ ಅಂಶ ಹಿಡ್ದು ಇಟ್ಕೊಳ್ಳುತ್ತೆ. ಬೇಸಿಗೆಯಲ್ಲಿ ನಮಗೆ ನೀರಿಂದು ತ್ಯಾವ ಹಂಗೆ ಇರುತ್ತೆ. ದಿನ ನೀರು ಹಾಕೋದ್ರಿಂದ ಬೇಸಿಗೆಯಲ್ಲಿ ಇದು ಚಳಿಗಾಲದಾಗಾದರೆ ಈ ಥರ ಮೇಲ್ಗಡೆ ಕೋಕೋಪಿಟ್ ಹಾಕಿದರೆ ನೀರು ನಿಂತ್ಕೊಳ್ಳುತ್ತೆ, ನೀರು ಜಾಸ್ತಿ ಆಗುತ್ತೆ ಅಂತ ಭಯ ಇರುತ್ತೆ. ಬೇಸಿಗೆಯಲ್ಲಿ ಆ ಥರ ಭಯ ಇರೋಲ್ಲ. ಮೇಲ್ಗಡೆ ಹಾಕೋ ಮಣ್ಣಿಗೆ ಒಂಚೂರು ಕೋಕೋಪಿಟ್ ಜಾಸ್ತಿ ಹಾಕಿ ನೀವು ಸುತ್ತ ಅದು ನಾವು ಹಾಕಿರೋದೆಲ್ಲ ಮುಚ್ಕೊಳ್ಳೋಂಗೆ ಹಾಕ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ನೀರು ಹಾಕಿದ್ರೆ ಗಿಡ ಏನೂ ಆಗೋಲ್ಲ. ನಾನು ಬರೋವರೆಗೂ ನೋಡಿದೆ ಆ ಗಿಡನ, ತುಂಬ ಚೆನ್ನಾಗಿತ್ತು. ಯಾವುದು ಒಂದು ಎಲೆ ಕೂಡ ನಮಗೆ ಬಾಡಲಿಲ್ಲ. ಅದು ಈ ಥರ ನಾವು ಬೇಸಿಗೆಯಲ್ಲಿ ಆಡು ಗಿಡಗಳು ಮಾತ್ರ ರೀಪಾಟ್ ಮಾಡ್ಕೊಂಡ್ರೆ ಬೆಳೆಯುತ್ತೆ, ಭಯ ಇರೋಲ್ಲ. ನೀವು ಇದು ಹೊಸ್ದಾಗಿ ಗಾರ್ಡನ್ ಮಾಡೋರು ಬೇಸಿಗೆಯಲ್ಲಿ ರೀಪಾಟ್ ಮಾಡದೇ ಇದ್ರೇ ಒಳ್ಳೆಯದು. ನಮಗೆ ಗೊತ್ತಿರೋದ್ರಿಂದ ನಾವು ಮಾಡ್ತಿದ್ದೀವಿ. ಧೈರ್ಯ ಇದ್ರೆ ಮಾತ್ರ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಿಡಿ ಬೇಸಿಗೆಯಲ್ಲಿ. ಅದು ಅಲ್ಲದೆ ಇವತ್ತು ತುಂಬ ಬೇಸಿಗೆ ಇರೋದ್ರಿಂದ ರೀಪಾಟ್ ಮಾಡಿರೋ ಗಿಡಗಳು ಒಣಗೋ ಚಾನ್ಸಸ್ ಇರುತ್ತೆ. ನೀವು ಮಳೆಗಾಲದಾಗ ಕಲಿತಾಗ ಬಿಗಿನರ್ಸ್ ಆದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಆ ಥರ ಮಾಡ್ಕೊಳ್ಳಿ. ಆಮೇಲೆ ಯಾವ್ಯಾವ ಗಿಡ ದಾಸವಾಳ ನಾವು ಫೆಬ್ರವರಿ ಆದಮೇಲೆ ಮಾರ್ಚ್ ಒಳಗೆ ಮಾಡ್ಕೋಬೇಕು. ಆಮೇಲೆ ಗುಲಾಬಿ ಗಿಡಗಳೆಲ್ಲ ನಾವು ಡಿಸೆಂಬರಲ್ಲಿ ನವಂಬರ್ ಡಿಸೆಂಬರ್ ಬರೋಕ್ಕಿಂತ ಮುಂಚೆ ಮಾಡ್ಕೋಬೇಕು. ಈ ಥರ ಸಾಮಂತಿಗೆನೂ ಶ್ರಾವಣ ಮಾಸ ಬರೋಕ್ಕಿಂತ ಮುಂಚೆ ಮಾಡ್ಕೋಬೇಕು. ಈ ಥರ ಎಲ್ಲ ಅದ್ರ ಕಾಲಕ್ಕೆ ತಕ್ಕನಾಗಿ ಮಾಡ್ಕೊಂಬಿಟ್ರೆ ಗಿಡಗಳು ಸಾಯೋ ಚಾನ್ಸಸ್ ಇರೋಲ್ಲ, ಬರ್ತವೆ ಚೆನ್ನಾಗಿ. ನೀವು ಜಾಸ್ತಿನೇ ಮೊದಲು ಚಿಕ್ಕ ಚಿಕ್ಕ ಗಿಡಗಳು ಮಾಡ್ಕೊಂಡು ಹೋದರೆ ನಿಮಗೆ ಆಮೇಲೆ ಅದರ ಅನುಭವ ಗೊತ್ತಾಗುತ್ತೆ.
ಇದೇನು ಗಾರ್ಡನ್ ಮಾಡೋದು ದೊಡ್ಡ ವಿದ್ಯೆ ಅಲ್ಲ. ಮಾಡ್ತಾ ಮಾಡ್ತಾ ಅಭ್ಯಾಸ ಆಗೋಗುತ್ತೆ. ನಮಗೂ ಗೊತ್ತಾಗುತ್ತೆ ಯಾವ ಗಿಡ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ. ನಿಧಾನವಾಗಿ ನಮ್ಮ ಅನುಭವಕ್ಕೂ ಬರುತ್ತೆ. ವಾರಕ್ಕೊಂದು ಸರಿ ಲಿಕ್ವಿಡ್ ಕೊಡಿ. ಬೇಸಿಗೆಯಲ್ಲಿ ಅದೊಂದು ಮಾತ್ರ ವಾರಕ್ಕೊಂದು ಸರಿ ಯಾವುದಾದ್ರು ಲಿಕ್ವಿಡ್ ಕೊಡಿ. ನಿಮಗೆ ಗೊಬ್ಬರ ಕೊಡೋಕ್ಕಾಗದೇ ಇದ್ರೂ ಯಾವುದಾದ್ರು ಲಿಕ್ವಿಡ್ ಫ್ರೂಟ್ ಫರ್ಮೆಂಟೆಡ್ ಜ್ಯೂಸು ಅಥವಾ ಬಯೋ ಎಂಜಿಮೋ ಯಾವುದೋ ಒಂದೊಂದು. ಆಮೇಲೆ ಕಿಚನ್ ವೇಸ್ಟೆಲ್ಲ ಬಕೆಟಲ್ಲಿ ಹಾಕ್ಬಿಟ್ಟು ಒಂದು 3 ದಿನ ಸ್ವಲ್ಪ ಬೆಲ್ಲ ಹಾಕಿ ಇದು ಮಾಡಿ ಆ ತಿಳಿನೂ ಕೊಡ್ಬೋದು. ನೀರಿಗೆ 1/4 ನೀರು ಬೆರೆಸಿ ಕಿಚನ್ ವೇಸ್ಟಿಂದು ಲಿಕ್ವಿಡ್ ಕೂಡ ಕೊಡ್ಬೋದು. ನೋಡಿ, ಇದು ನಾನು ಬೇರೆ ಇಳಿಯೋಕ್ಕೆ ಜಾಗ ಅಷ್ಟು ಇಟ್ಟಿದ್ದೀವಿ ನಾವು. ಇವಾಗ ಅದರಲ್ಲೇ ಆರಾಮಾಗಿ ಇನ್ನು 2 ವರ್ಷ ಆರಾಮಾಗಿ ಬೆಳೆಯುತ್ತೆ. ಬೇರೆ ಬೌಂಡ್ ಆಗೋಲ್ಲ. ಸದ್ಯಕ್ಕೆ ಒಂದು 2 ವರ್ಷದವರೆಗೂ ಇದನ್ನು ರೀಪಾಟ್ ಮಾಡೋಷ್ಟಿರಲ್ಲ. ಅದರಲ್ಲೇ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ಇದು ಶಾರ್ಟ್ ವೆರೈಟಿ ಕಣಗಿಲ ಗಿಡ. ತುಂಬ ಹೈಟ್ ಬೆಳೆಯಲ್ಲ, ಬುಷಿಯಾಗಿ ಬೆಳೆಯುತ್ತೆ ಅಂತ ಹೇಳಿದ್ದಾರೆ ನರ್ಸರಿ. ಇದು ಕಸಿ ಕಟ್ಟಿರೋ ಗಿಡ ಅಂತೇಳಿದಕ್ಕೆ ಅವಳು ತೊಗೊಂಡಿದ್ದಾಳೆ. ತುಂಬ ಹೈಟ್ ಬೆಳ್ಸೋಕ್ಕಾಗಲ್ಲ ಇಲ್ಲಿ ಅಂತ. ನೋಡಿ, ಮೊಗ್ಗು ಕೂಡ ಇದ್ದಾವೆ. 3 ಬ್ರಾಂಚ್ ಇದೆ. ನಿಮಗೆ 3 ಬ್ರಾಂಚು ಅದು ಉದ್ದುದ್ದ ಬೆಳೆದಾಗ ಹೂವು ಆದಾಗ ನೀವು ಹೂವು ಆಗಿರೋದನ್ನು ಕಟ್ ಮಾಡಿ. ಇದನ್ನು ಲಾಸ್ಟ್ ಇದೊಂದು ನೆನ್ಪಿಟ್ಕೊಳ್ಳಿ, ರೀಪಾಟ್ ಮಾಡಿರೋ ಗಿಡಕ್ಕೆ ಮೇಲೆ ಎಪ್ಸಮ್ ಸಾಲ್ಟು ಕಂಪಲ್ಸರಿ ಹಾಕಿ. ಆವಾಗ ಬೇರುಗಳು ಶಾಖುಗೊಳಗಾಗಿರೋವು ಶಾಕ್ ಆಗೋಲ್ಲ. ಅದರಿಂದ ಮಾಡಬೇಕು. ನೋಡಿ, ಸಿಮೆಂಟ್ ಪಾಟು ಎತ್ತಕ್ಕೆ ಭಾರ ಅಂತೇಳ್ಬಿಟ್ಟು ನಾನು ತಿರುಗಿಸ್ಕೊಂಡು ಅದು ಯಾವ ಜಾಗದಾಗಲ್ಲಿ ಇಡಬೇಕು ಆ ಜಾಗದಲ್ಲಿ ಇಟ್ಬಿಟ್ಟು ಆಮೇಲೆ ನೀರು ಹಾಕ್ತೀವಿ ನಾವು. ಈ ಥರ ಮಾಡ್ಕೋಬೋದು ನೀವು. ಎಪ್ಸಮ್ ಸಾಲ್ಟ್ ಹಾಕೋದು ಮಾತ್ರ ಮರಿಬೇಡಿ. ಹಾಕಿ ನೀರು ಹಾಕಿದಾಗ ಎಪ್ಸಮ್ ಸಾಲ್ಟು ಕರಗಿಬಿಟ್ಟು ಬೇರಿಗೆಲ್ಲ ಇಳ್ಕೊಳ್ಳುತ್ತೆ. ಅದು ಶಾಖಕ್ಕೆ ಗುರಿಯಾಗಲ್ಲ ಆವಾಗ. ಈ ಥರ ಮಾಡ್ಕೊಳ್ಳಿ. ಈ ಥರ ಕಾಡು ಗಿಡಗಳು ಮಾಡ್ಕೊಳ್ಳಿ. ಆಮೇಲೆ ಕಟ್ಟಿಂಗು ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಯಾವುದೋ ಬುಷ್ ವೆರೈಟಿ ಅಂತ ಅಂದಿದ್ದಕ್ಕೆ ನಾವು ಇದ್ರ ಕಟ್ಟಿಂಗೆಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ, ಅಷ್ಟೇ ಬೆಳೀಲಿ ಅಂತ. ಇನ್ನು ನಾರ್ಮಲ್ ಕಣಗಿಲ ಗಿಡ ಆದರೆ ನೀವು ಕಟ್ಟಿಂಗಿಂದ ಇಟ್ಕೊಂಡು ಬೆಳೆಸ್ಕೋಬೋದು. ಯಾವ ಕಾಲದಾಗ ಬೇಕಾದ್ರೂ ಬರುತ್ತೆ. ನಾನು ಹೇಳಿದ್ದೀನಲ್ಲ, ಟಬ್ಬಲ್ಲಿ ನೀರು ಹಾಕಿ ಇಡಬೇಕು. ಅದರಲ್ಲಿ ನೀರು ಒಣಗ್ದಂಗೆ. ಅದಲ್ಲದೆ ಫಸ್ಟ್ ಸರಿ ನೀರು ಹಾಕಿದಾಗ ಈ ಥರ ಕೆಳಗಡೆವರೆಗೂ ನೀರು ಬರಬೇಕು. ಅಲ್ಲೇವರೆಗೂ ಹಾಕಬೇಕು. ನಾವು ವೇಸ್ಟೆಲ್ಲ ಹಾಕಿದ್ದೀವಲ್ಲ ಅದೆಲ್ಲ ನೆನಿಬೇಕು. ನೆಂದುಬಿಟ್ಟು ಕೆಳಗಡೆ ಬರಬೇಕು. ಆವಾಗ ನಮಗೇನು ತೊಂದರೆ ಆಗೋಲ್ಲ. ಇಲ್ಲ ಗಾಳಿ ಇದ್ರೂ ಅದನ್ನು ನೀರಿನ ಸಮೇತ ಈಚೆ ಬಂದುಬಿಡುತ್ತೆ. ಆವಾಗ ಗಿಡ ಏನೂ ಆಗೋಲ್ಲ, ಚೆನ್ನಾಗಿ ಬೆಳೆಯುತ್ತೆ. ನಮಸ್ತೆ. ನೋಡಿ, ಇದನ್ನು ತಿರ್ಗಾ ಮಾರನೇ ದಿನ ನಾವು ಈ ಕಡೆ ನೆರಳಲ್ಲಿಟ್ಟಿದ್ದೀವಿ ಒಂದಿನ. ತಿರ್ಗಾ ಮಾರನೇ ದಿನ ಈ ಕಡೆ ಕಲ್ಲಿಟ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೀವಿ. ನಮಸ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.